ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇವತ್ತಿನ ವ್ಲಾಗ್ ಬಂದು ನಮ್ಮೂರಲ್ಲಿ ಸುಗ್ಗಿ ನಡೀತಿದೆ. ಒಂದು ವಾರದಿಂದ ಸೋಮವಾರದಿಂದ ಭಾನುವಾರ ತನಕನೂ ನಮ್ಮ ಏರಿಯಾದಲ್ಲಿ ಪೂಜೆ ಎಲ್ಲ ಇರುತ್ತೆ. ಅದನ್ನೇ ಒಂದೊಂದೇ ವ್ಲಾಗ್ ಹಾಕ್ತಾಯಿದ್ದೀನಿ ನಿಮಗೆ. ಇದು ಮಂಗಳವಾರ ಮತ್ತು ಸೋಮವಾರದ್ದು ಈ ವ್ಲಾಗ್ ಬಂದು. ಇದು ಸೋಮವಾರ ನೈಟು ಹೋಮ ಇತ್ತು. ಅಂದರೆ ಏನು ಹೋಮ ಅಂದರೆ ವಾಸ್ತು ಹೋಮ ಮಾಡ್ತಾಯಿದ್ರು. ಅದ್ರದ್ದು ಅಂದರೆ ದೇವಸ್ಥಾನ ಎಲ್ಲ ರೆಡಿ ಮಾಡಿದ್ರಲ್ಲ, ಹಾಗಾಗಿ ಎಲ್ಲ ಹೋಮ ನಡೀತಾ ಇದೆ. ಇದು ಚಪ್ರ ಹಾಕಿದ್ದಾರೆ ನೋಡಿ, ಇವರು ಕಮಿಟಿಲೆಲ್ಲ ಇರೋರು. ಹೋಮಕ್ಕೆ ಸೌದೆ ಕಡಿತಾ ಇದ್ದಾರೆ. ಆಮೇಲೆ ಹೋಮಕ್ಕೆಲ್ಲ ರೆಡಿ ಮಾಡಿದ್ದಾರೆ. ನಾವು ಹೋಮ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಹೋದ್ವಿ. ಸೋಮವಾರ ನೈಟು ಅಂದರೆ ಹೋಮ ಸ್ಟಾರ್ಟ್ ಆಗೋತ್ತಿಗೆ ಹೋಗೋಣ ಅಂತೇಳಿ ಹೋದ್ವಿ. ಎಲ್ಲ ಬಂದಿದ್ದಾರೆ, ತುಂಬ ಜನ ಇದ್ದರು. ಅಂದರೆ ಇದು ನಮ್ಮೂರು ಸಕಲೇಶಪುರದಲ್ಲಿ ಮಹೇಶ್ವರಿ ನಗರ ಅಂದರೆ ಗ್ರಾಮ ದೇವತೆ ಅಂದರೆ ಮಾರಮ್ಮ ಅಂತೇಳಿ, ಕೊಪ್ಪಲು ಮಾರಮ್ಮ ಅಂತ ಇದೆ. ಹಂಗಾಗಿ ಅದರದ್ದು ಸುಗ್ಗಿ, ಹಂಗಾಗಿ ದೇವಸ್ಥಾನ ಎಲ್ಲ ರೆಡಿ ಮಾಡಿದ್ರಾ, ಹಾಗಾಗಿ ಅದನ್ಗೆ ಹೋಮ ಎಲ್ಲ ಮಾಡಿಸ್ಬೇಕಿತ್ತು. ಅಂದರೆ ಎಲ್ಲ ಬೀಳಿಸಿ ಬೇರೆದೆಲ್ಲ ಹಾಕಿರೋದು. ಹಾಗಾಗಿ ಫುಲ್ಲು ಒಂದು ವಾರದಿಂದನೂ ಒಂದು 15 ದಿವಸದಿಂದನೂ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ. 2-3 ತಿಂಗಳಿಂದ ಅಂತೂ ದೇವಸ್ಥಾನ ರೆಡಿ ಮಾಡ್ತಾನೇ ಇದ್ದಾರೆ. ಹಾಗಾಗಿ ಎಲ್ಲ ರೆಡಿಯಾಗಿ ಈಗ ಏಪ್ರಿಲ್ 28ರಿಂದ ಸ್ಟಾರ್ಟ್ ಆಗಿದೆ ಹಬ್ಬ ನಮ್ಮೂರಲ್ಲಿ. ಇದು ಬಂದು ಹರಗೆಗಳು. ಇದೇ ದೇವರು ಹಿಡಿತಾರೆ ಅದನ್ನು ನೆಕ್ಸ್ಟು ನಾನು ವೀಡಿಯೋದಲ್ಲಿ ಹಾಕ್ತೀನಿ. ಇದು ಊರಾಡ್ಸೋದು ಎಲ್ಲ. ಇದು ಒಂದು ಪೂಜೆ. ನಾವೆಲ್ಲ ಕೂತ್ಕೊಂಡಿದ್ದೀವಿ ಪೂಜೆಗೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೋಮ. ಹಾಗಾಗಿ ಕೂತಿದ್ದೀವಿ. ಎಲ್ಲ ಈಗ ಜನ ಬರ್ತಿದ್ದಾರೆ. ಒಂದು 7 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಜನ ಎಲ್ಲ ಬರ್ತಾಯಿದ್ದಾರೆ ಈಗ. ಇದು ಹಾಕಿದ್ದಾರೆ ನೋಡಿ, ಆಚೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅಂದರೆ ಈಗ ಮತ್ತೆ ಗುರುವಾರ ಚಪ್ರ ಚೇಂಜ್ ಮಾಡ್ತಾರೆ, ಯಾಕಂದರೆ ಅದು ಹಳೇದಾಗಿರುತ್ತಲ್ಲ. ಹಾಗಾಗಿ ಅದೊಂದು ಚೇಂಜ್ ಮಾಡಿ ಮತ್ತು ಶುಕ್ರವಾರ ಸುಗ್ಗಿ ಅಲ್ವಾ, ಅಂದರೆ ಇದೆಲ್ಲ ಆಗುತ್ತೆ. ಅದಕ್ಕೆ ಈಗ ಹೋಮಕ್ಕೆ ಹಾಕ್ತಿದ್ದಾರೆ. ನಾವು ನೋಡ್ತಾ ಕೂತಿದ್ವಿ. ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರು. ನನಗೆ ಖುಷಿ ಅವರು ಪೂಜೆ ಮಾಡೋದು ನೋಡೋಕ್ಕೆ. ಅದಕ್ಕೆ ಬೇಗನೆ ಬಂದಿದ್ವಿ, ಪೂಜೆ ಫುಲ್ ಇದು ಮಾಡೋಣ ಅಂಥೇಳಿ. ಹೋಮ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಭಾರಿ ತುಂಬ ಖುಷಿ ಆಯಿತು ನನಗಂತೂ. ಆಮೇಲೆ ಇದು ಪೂರ್ಣಾವತಿ ಮಾಡ್ತಿದ್ದಾರೆ ಈಗ. ಇದಾದಮೇಲೆ ಮಹಾಮಂಗಳಾರತಿ ಮಾಡ್ತಾರೆ. ಮಹಾಮಂಗಳಾರತಿ ಎಲ್ಲ ಆದಮೇಲೆ ಪ್ರಸಾದ ಇತ್ತು. ಅಂದರೆ ಬಿಸಿಬೇಳೆ ಬಾತ್ ಮಾಡಿಸಿದ್ರು. ನೈಟು ಪ್ರಸಾದ ಬಂದು ಬಿಸಿಬೇಳೆ ಬಾತ್ ಮಾಡಿಸಿದ್ರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಬಾತು. ನಾವಲ್ಲಿ ತಿನ್ಕೊಂಡು ಮನೆಗೆ ಬಂದ್ವಿ. ಇನ್ನೇನು ತುಂಬ ಜನ ಇದ್ರಲ್ಲ, ಎಲ್ಲರಿಗೂ ಮಾಡಿಸಿದ್ರು. ಯಾರ್ಯಾರು ಬಂದಿದ್ರು ಈಗ ನೋಡಿ. ಇದು ಮಹಾಮಂಗಳಾರತಿ ನಡೀತಾ ಇದೆ. ಇದಾದ ತಕ್ಷಣ ನಾವು ಪ್ರಸಾದ ತಿನ್ನೋಣ ಅಂತೇಳಿ ಇದು ಎಂತ ಸ್ವಲ್ಪ ಪೊಂಗಲ್ಲು ಮತ್ತು ಬಿಸಿಬೇಳೆ ಬಾತು ಮತ್ತು ಜಾಂಗೀರು ಮಾಡಿದರು. ಎಷ್ಟು ಜನ ಇದ್ದಾರೆ ನೋಡಿ, ಊಟ ಬಡಿಸ್ತಿದ್ದಾರೆ. ತುಂಬ ಕಷ್ಟಪಡ್ತಿದ್ದಾರೆ. ಇದು ನೆಕ್ಸ್ಟ್ ಇದು ಮಂಗಳವಾರದ್ದು ವ್ಲಾಗ್. ಇದು ಅಂದರೆ ಇದಕ್ಕೆ ಹಾಕ್ತಾಯಿದ್ದೀನಿ. ವೀಡಿಯೋ ತುಂಬ ಲೆಂತ್ ಇತ್ತು, ಹಂಗಾಗಿ ನಾನು ಸ್ವಲ್ಪನೇ ಮಾಡಿ ಹಾಕ್ತಾಯಿದ್ದೀನಿ. ನಾವೀಗ ದೇವಸ್ಥಾನಕ್ಕೆ ಬಂದ್ವಿ. ಈಗ ಬೆಳಿಗ್ಗೆನೂ ಹೋಮ ಇದೆ. ರಾತ್ರಿ ಆಗಿದ್ದು ವಾಸ್ತು ಹೋಮ, ಬಲಿ ಎಲ್ಲ ಕೊಟ್ಟರು. ಹಾಗಾಗಿ ಇದು ಬೆಳಿಗ್ಗೆ ಈಗ ನೋಡಿ ಹೋಮ ಮಾಡ್ತಿದ್ದಾರೆ. ಅಂದರೆ ನಮ್ಮ ಸಕಲೇಶಪುರದ್ದು MLA ಬಂದಿದ್ದರು, ಮಂಜಣ್ಣ. ಅವ್ರು ಬೆಳಿಗ್ಗೆನೇ ಬಂದಿದ್ದರು. ನಾವು ಸ್ವಲ್ಪ ಪಾಪು ಎದ್ದೇಳೋದು ಲೇಟ್ ಆಯಿತು ಅಂತ ನಾವು ಲೇಟಾಗಿ ಹೋದ್ವಿ ಸ್ವಲ್ಪ. ಅದು ಅವ್ರ ವೈಫು ಪೂಜೆಗಿದ್ದರು. ಮಂಜಣ್ಣ ಹೋಗಿದ್ದರು ಬೆಳಗ್ಗೆನೇ. ಅವರು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಹೋಗಿದ್ದರು. ಅವ್ರ ಮಗನೂ ಮತ್ತು ಅವ್ರ ವೈಫ್ ಇದ್ದರು. ಈಗ ಪೂರ್ಣಾವತಿ ಮಾಡ್ತಿದ್ದಾರೆ, ನೋಡ್ಬೋದು. ತುಂಬ ಹೊಗೆ ಇತ್ತು. ನಾವು ಆಚೆ ಹೋಗೋದು ಒಳಗಡೆ ಬರೋದು, ಆಚೆ ಹೋಗೋದು ಒಳಗಡೆ ಬರೋದು. ಇನ್ನು ನನ್ನ ಮಗಳು ಇರ್ತಿಲ್ಲ, ಅವಳು ನಮ್ಮ ಅಂಕಲ್ ಮನೆಗೆ ಹೋಗಿದ್ಲು. ಅವಳು ಆಮೇಲೆ ಬಂದಳು, ಅವಳನ್ನು ಕರ್ಕೊಬಂದ್ವಿ. ಈಗ ಪೂರ್ಣಾವತಿ ಮಾಡ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಬಂದು ಮಹಾಮಂಗಳಾರತಿ ಮಾಡ್ತಾರೆ. 2 ಒಟ್ಟಿಗೆ ಹಾಕಿದ್ದೀನಿ ನಾನು. ಅಂದರೆ ಮತ್ತೆ ವೀಡಿಯೋ ತುಂಬ ಲೆಂತ್ ಇದಾಗುತ್ತೆ ಅಂತೇಳಿ ಎರಡು ಎಡಿಟ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಒಟ್ಟಿಗೆ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಅದೇ ಕಳಸ ಇಟ್ಟಿದ್ರಲ್ಲ, ನೆನ್ನೆ ನೈಟ್ ನೋಡಿದ್ರಲ್ಲ, ಅದು ಪೂಜೆ ಮಾಡ್ತಿದ್ರಲ್ಲ, ಅದನ್ನು ಈಗ ಇದ್ರ ಮೇಲೆ ಹಾಕ್ತಾರೆ. ಅಲ್ಲಿ ಮೇಲೆ ಗೋಪುರ ಐತಲ್ಲ, ಅದ್ರ ಮೇಲೆ ಹಾಕೋಕ್ಕೆ ಬಸವ ಬಂತು. ನಮ್ಮ ಸಕಲೇಶ್ವರ ಸ್ವಾಮಿದು ಬಸವ. ಅಂದರೆ ಯಾವಾಗಲೂ ನಾವು ಪೂಜೆ ಮಾಡಿಸ್ತಾ ಕರೆಸ್ತೀವಿ ನೋಡಿ. ಅಲ್ಲಿ ಹಾಕ್ತಿದ್ದಾರೆ ಕಳಸಕ್ಕೆ, ಮೇಲೆ ಕಳಸ ಇದೆಲ್ಲ ಅಲ್ಲಿಗೆ ಹಾಕ್ತಿದ್ದಾರೆ ಅದ್ರ ನೀರನ್ನ. ಈಗ ಬಸವ ಬಂತು. ಇದಕ್ಕೀಗ ಪೂಜೆ ಮಾಡ್ಕೊಂಡು ಅಂದರೆ ಒಳಗಡೆ ಕರ್ಕೊ ಹೋಗ್ತೀವಿ. ಅಂದರೆ ಮಹಾಮಂಗಳಾರತಿ ಆಗೋ ಟೈಮಿಗೆ
ಒಳಗಡೆ ಕರ್ಕೋಗ್ತೀವಿ. ಈಗ ಇದಕ್ಕೆ ಇದು ಕಾಲೆಲ್ಲ ತೊಳ್ದು ಅದಕ್ಕೆ ಬಟ್ಟೆ ಎಲ್ಲ ಸುತ್ತುತ್ತಾರೆ. ಬಟ್ಟೆ ಎಲ್ಲ ಹಾಕಿ, ಅಂದರೆ ಇದೆ ಶಾಲೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕಿ ಅದನ್ನು ಒಳಗಡೆ ಕರ್ಕೊಬರ್ತಾರೆ. ಈಗ ಹಾರ ಹಾಕ್ತಿದ್ದಾರೆ ನೋಡಿ ಅಲ್ಲಿ. ನಾನು ಆಚೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ಕಾಲು ತೊಳೆಯೋದೆಲ್ಲ ವೀಡಿಯೋನೇ ಮಾಡಲಿಲ್ಲ. ಈಗ ನೋಡಿ ದೇವಸ್ಥಾನದ ಒಳಗಡೆ ಕರ್ಕೊಬಂದರು. ಈಗ ಪೂಜೆ ಮಾಡ್ತಾರೆ. ಇದಕ್ಕೆ ದೇವರಿಗೆ ಒಂಚೂರು ಕುಂಕುಮ ಎಲ್ಲ ಇಟ್ಟು ಇದು ಬಸವಂಗೆ ಮಂಗಳಾರತಿ ಮಾಡಿ ಈಗ ಮಹಾಮಂಗಳಾರತಿ ಮಾಡ್ತಾರೆ. ಈ ಹಬ್ಬ ಬಂತಂದರೆ ನಮಗೆ ತುಂಬ ಖುಷಿ, ಆದರೂ ತುಂಬ ಕಷ್ಟನೂ ಪಡ್ತಾರೆ. ಅಯ್ಯೋ, ನಮ್ಮ ಮನೇಲಂತೂ ಬರೋದೇ ಇಲ್ಲ. ಇದು ಒಂದು ವಾರದಿಂದನೂ ಮನೆಗೆ ಸರಿ ಬರೋಲ್ಲ ಅವರು. ಅಂದರೆ ಅಲ್ಲಿ ಕೆಲಸ ಎಲ್ಲ ಇರುತ್ತಲ್ಲ, ಪಾಪ ಕಮಿಟಿಲಿರೋರೆಲ್ಲ ಮಾತ್ರ ತುಂಬ ಕಷ್ಟಪಡ್ತಿದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡೋದು, ಅಲ್ಲಿ ಇದು ಚಪ್ಪರ ಹಾಕೋದು, ಪ್ರತಿಯೊಂದು ಮಾಡಬೇಕಲ್ಲ, ತುಂಬ ಇದೆ. ನಾನು ಇದ್ರಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ನೋಡ್ಬೋದು ನೀವು. ನಾನು ಏನೇನು ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಅಂಥೇಳಿ. ಈಗ ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ಇತ್ತು. ಮಧ್ಯಾಹ್ನನೂ ಊಟ ಇತ್ತು. ಅನ್ನ, ಸಾಂಬಾರು, ಪಲ್ಯ ಎಲ್ಲ ಮಾಡಿದರು ಅಡುಗೆನ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಊಟ ಮಾಡಿಸಿದ್ರಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು. ನೈಟು ಚೆನ್ನಾಗಿತ್ತು, ಬಿಸಿಬೇಳೆ ಬಾತು ಇದು. ಈಗಲೂ ಚೆನ್ನಾಗಿತ್ತು ಊಟ. ಈಗ ಬಂದು ನೋಡಿ ತೋರಿಸ್ತೀನಿ. ಎಲ್ಲ ಇಲ್ಲೇ ಮಾಡಿರೋದು ಅಡುಗೆ, ಹಂಗಾಗಿ ಕೊಟ್ಟಿದ್ವಿ, ಇಲ್ಲೇ ಅಡುಗೆ ಮಾಡಿದ್ದಾರೆ. ಉಪ್ಪಿನಕಾಯಿ ಪಾಯಸ ಅಂತೂ ಸೂಪರಾಗಿತ್ತು. ನಾನು ಮನೆಗೂ ತಂದು ಕುಡಿದೆ ನಾನು, ಚೆನ್ನಾಗಿತ್ತು ಅಂತೇಳಿ ಬಿಸಿ ಮಾಡಿಕೊಂಡು. ಇದು ಪಲ್ಯ, ಹೆಸರು ಕಾಳು ಬೀನ್ಸ್ ಪಲ್ಯ ಮಾಡಿದರು. ಆಮೇಲೆ ರೈಸು. ಇದು ಬಂದು ಸಾಂಬಾರು, ಸೊಪ್ಪು ಆಲೂಗಡ್ಡೆ ಸಾಂಬಾರು ಮಾಡಿದರು. ಹಪ್ಳ. ತುಂಬ ಚೆನ್ನಾಗಿತ್ತು ಊಟ ಅಂತೂ, ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಯಾವಾಗಲೂ ಅಷ್ಟೇ, ದೇವಸ್ಥಾನದಲ್ಲಿ ಪ್ರಸಾದ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹುಡುಗರೆಲ್ಲ ಇದ್ದಾರೆ ನೋಡ್ಬೋದು, ಎಲ್ಲ ಊಟ ಬಡಿಸ್ತಿದ್ದಾರೆ. ನಮ್ಮ ಮನೆಯವರು ಇದ್ದಾರೆ. ಈಗೆಲ್ಲ ಊಟ ಕೊಡ್ತಿದ್ದಾರೆ. ಮಹಾಮಂಗಳಾರತಿ ಎಲ್ಲ ಆಯ್ತಲ್ಲ, ಈಗ ಬರ್ತಿದ್ದಾರೆ ಊಟಕ್ಕೆ. ನಾನು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದೆ. ಅಂದರೆ ನಮ್ಮದೇ ದೇವಸ್ಥಾನ ಥರ ಅಲ್ವಾ, ಇಲ್ಲೇನಿಲ್ಲ ವೀಡಿಯೋ ಮಾಡ್ಕೊಂಡ್ರೆ ಯಾರು ಏನೂ ಇದು ಮಾಡಲ್ಲ, ಅಂದರೆ ಸಪೋರ್ಟ್ ಮಾಡ್ತಾರೆ, ಅದೊಂದು ಖುಷಿ. ನಂಗೆ ವೀಡಿಯೋಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ದೀಪಣ್ಣ ಅಂತ ಇದ್ದಾರಲ್ಲ, ತುಂಬ ಎಷ್ಟು ವೀಡಿಯೋಸ್ ಅವರೇ ಮಾಡಿಕೊಟ್ಟಿದ್ದಾರೆ. ಸಖತ್ ಸಪೋರ್ಟ್ ಮಾಡ್ತಾರೆ ವೀಡಿಯೋ ಮಾಡೋದಕ್ಕೆಲ್ಲ. ಖುಷಿ ನೋಡಿ, ಎಷ್ಟು ಜನ ಬರ್ತಿದ್ದಾರೆ. ನಾವು ಊಟ ಮಾಡ್ಕೊಂಡು ಹೋದ್ವಿ. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ನಮ್ಮ ಬಾಬಾ, ನಮ್ಮ ಪ್ರಿಯಲ್ಲಿ ಮಿಷನ್ ಇಟ್ಕೊಂಡಿದ್ರು. ಆಮೇಲೆ ಪ್ರಿಯಲ್ಲಿ ಊಟದ ಟೈಮಿಗೆ ಬಂದಳು. ನನ್ನ ದೊಡ್ಡ ಮಗಳು ಊಟದ ಟೈಮಿಗೆ ಬಂದಳು. ಇದು ಬಂದು ನೈಟ್, ಮಂಗಳವಾರ ನೈಟು, ಅಂದರೆ ಅಲ್ಲಿಂದ ಬಂದು ಅಂದರೆ ದೇವರಿಗೆ ಗಂಗೆ ತರ್ತಾರೆ ಹೋಗಿ. ಅದೇ ಹೊಳೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಹೇಮಾವತಿ ಹೊಳೆಯಿಂದ ಅಲ್ಲಿ ಹೋಗಿ ಗಂಗೆ ತಂದು ಜೀವದ ಕಳೆ ತುಂಬಿಸ್ಕೊಬರ್ತಾರೆ. ಅಂದರೆ ದೇವರಿದೆ ಅಲ್ಲ, ಹರಕೆಗಳಿಗೆಲ್ಲ ಪೂಜೆ ಎಲ್ಲ ಮಾಡಿ ಜೀವದ ಕಳೆ ತುಂಬಿಸ್ಕೊಬರ್ತಾರೆ. ಅಂದರೆ ಶುಕ್ರವಾರ ಎಲ್ಲ ಸುಗ್ಗಿ ಆಡುತ್ತಲ್ಲ, ಜೀವದ ಕಳೆ ತುಂಬಿಸ್ಕೊಬಂದು ಮಂಗಳವಾರ ನೈಟ್ ಇಡ್ತಾರೆ. ಅಂದರೆ ದೇವಸ್ಥಾನದ ಹತ್ರ, ಇಡೀ ಮನೆ ಹತ್ರ ಎಲ್ಲ ಬರುತ್ತೆ. ಮನೆ ಹತ್ರ ಎಲ್ಲ ಬಂದು ನಾವೆಲ್ಲ ಆರತಿ ಮಾಡಿ, ನೀವು ತೋರಿಸ್ತೀನಿ ನೋಡಿ ಹೆಂಗೆ ಬರುತ್ತೆ ಅರ್ಗೆ. ಅದು ನೋಡೋಕ್ಕೆ ಖುಷಿಯಾಗುತ್ತೆ. ಈಗ ನೋಡಿ, ಇದಕ್ಕೆಲ್ಲ ಜೀವದ ಕಳೆ ತುಂಬಿಸ್ತಾರೆ ಈಗ. ಅಂದರೆ ಅಲ್ಲೆಲ್ಲ ಇದು ಮಾಡಿ ಪೂಜೆ ಮಾಡ್ತಾರೆ. ನಮ್ಮ ಸಕಲೇಶಪುರದಲ್ಲಿ ಅದೇ ದಿನ ತುಂಬ ಮಳೆ ಇತ್ತು ಅವತ್ತು. ಯಾವತ್ತೂ ಮಳೆಗೆ ಬರ್ತಾ ಇತ್ತಿಲ್ಲ. ಈ ವರ್ಷ ಅಂತೂ ತುಂಬ ಮಳೆ. ಪಾಪ ಅಂದರೂ ಟಾರ್ಪಲೆಲ್ಲ ಇಟ್ಕೊಂಡು ಪೂಜೆ ಮಾಡಿ ಎಲ್ಲ ಮಾಡ್ತಿದ್ದಾರೆ. ತುಂಬ ಜನ ಇದ್ದಾರೆ. ಹುಡುಗರು ಹೋಗಿದ್ದಾರೆ, ಹುಡುಗಿರು ಯಾರೂ ಹೋಗಲ್ಲ. ಹುಡುಗರೆಲ್ಲ ಹೋಗಿ ಅದು ಮಾಡ್ಕೊಬರ್ತಾರೆ ಪೂಜೆನೆಲ್ಲ. ನಾನು ತೋರಿಸ್ತೀನಿ ನೋಡಿ ಹರಗೆ ಹೆಂಗೆ ಬರುತ್ತೆ ಅಂತ ಹೇಳಿ. ಅದು ಮೈಯೇ ಜುಮ್ ಅನ್ನುತ್ತೆ. ಅದು ಬರ್ಬೇಕಾದ್ರೆ ನೋಡ್ಬೇಕಾದ್ರೆ ಮೈ ಜುಮ್ ಅನ್ನುತ್ತೆ. ಅಂದರೂ ನಂಗೆ ಫಸ್ಟ್ ಭಯ ಆಗೋದು, ಈಗ ಒಂದು ಸ್ವಲ್ಪ ಭಯ ಆಗೋಲ್ಲ, ಅಂದರೆ ರೂಢಿಯಾಗಿದೆ. ಯಾವಾಗಲೂ ಕೋಳಿ ಕೇಳಕ್ಕೆ ಬರುತ್ತಾ, ಪೂಜೆ ಮಾಡಿಬಿಟ್ಟು ಕಳಿಸ್ತೀನಿ ನೋಡಿ. ಈಗ ಇದಕ್ಕೆಲ್ಲ ಪೂಜೆ ಮಾಡ್ತಾರೆ. ಇದು ಬಂದು ಬೆತ್ತ, ಅಂದರೆ ದೇವರು ಜಾಸ್ತಿ ಇದೆಲ್ಲ ಆದಾಗ ಕರ್ಕೊಬರೋಕ್ಕೆ ಎಲ್ಲ ಚಿಕ್ಕ ಮಕ್ಕಳೆಲ್ಲ ಹೋಗಿದ್ದಾರೆ. ನೋಡೋಕ್ಕೆ ಖುಷಿ. ನಾವು ಹೋಗಂಗಿಲ್ವಲ್ಲ, ಹಾಗಾಗಿ ನಮ್ಮ ದೀಪಣ್ಣಂಗೆ ಹೇಳಿದೆ ವೀಡಿಯೋ ಮಾಡ್ಕೊಬನ್ನಿ ದೀಪಣ್ಣ ಅಂತ. ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊತಿದ್ದಾರೆ ನನಗೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡಿ ಪೂಜೆ ನಡೀತಾ ಇದೆ. ಅದಕ್ಕೆಲ್ಲ ಇಟ್ಟು ಆ ಕಡೆ ಈಗ ಇದಕ್ಕೆ ಗಂಗೆ ಎಲ್ಲ ತಂದು ಪೂಜೆ ಮಾಡಿದ್ದೇನೆ. ಪೂಜೆ ಮಾಡಿ ನಮ್ಮ ಮನೆ ಹತ್ರ ಕರ್ಕೊಬರ್ತಾರೆ. ಅಂದರೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಬರ್ತಾರೆ ಮನೆ ಹತ್ರ. ನೋಡಿ ನೀವು ಹೇಗೆ ಮಾಡ್ತಾರೆ ಅಂತೇಳಿ. ನಾನು ಅಂದರೆ ಎಲ್ಲ 3 ವ್ಲಾಗ್ನೂ ಒಂದಕ್ಕೆ ಹಾಕಿದ್ದೀನಿ. ಇನ್ನೂ ಇದು ಫ್ರೈಡೇದೆಲ್ಲ ಹಾಕಬೇಕಲ್ಲ, ಹಾಗಾಗಿ ಅಂದ್ರಲ್ಲಿ ಹಾಕಿದ್ದೀನಿ. ಇನ್ನು ಬುಧವಾರ ಕೆಂಡದ ಗುಂಡಿ ಅಂತ ಇದೆ. ಅಂದರೆ ಕೆಂಡ ಎಲ್ಲ ತುಣಿತೀವಲ್ಲ ನಾವು, ಅದನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಕೆಂಡ ಹಾಕಬೇಕಲ್ಲ, ಹಂಗಾಗಿ ಬುಧವಾರ ಅದನ್ನು ಮಾಡ್ಕೋತಾರೆ. ಇನ್ನು ಗುರುವಾರ ಚಪ್ಪರ, ಅಂದರೆ ಬೀದಿಗೆಲ್ಲ ಚಪ್ಪರ ಹಾಕ್ತಾರೆ. ಮಾವಿನ ಸೊಪ್ಪು, ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಚಪ್ಪರ,
ಎಲ್ಲ ಹಾಕ್ತಾರೆ. ಇನ್ನು ಶುಕ್ರವಾರ ಸುಗ್ಗಿ ಸ್ಟಾರ್ಟ್ ಆಗುತ್ತೆ, ಅಂದರೆ ದೇವರು ಓಡುತ್ತೆ, ಅಂದರೆ ದೇವರು ಊರಾಡುತ್ತೆ ಫುಲ್ಲು. ಅದು ಬರುತ್ತೆ ನೋಡಿ. ನಾನು ಇದನ್ನು ಹೆಂಗೆ ಮಾಡಿದ್ದಾರೆ ವಿಡಿಯೋ, ಹಂಗಾಗಿ ನಾನು ಹಂಗೆ ಹಾಕಿದ್ದೀನಿ ವಿಡಿಯೋನ, ಪೂಜೆ ಮಾಡೋದನ್ನ. ತುಂಬ ಮಳೆ ಇತ್ತು, ಟಾರ್ಪಲೆಲ್ಲ ಇಟ್ಕೊಂಡು. ಆಮೇಲೆ ಇನ್ನೇನು ದೇವ್ರು ಎತ್ತಬೇಕಾದ್ರೆ ಮಳೆ ಕಮ್ಮಿ ಆಯಿತು. ನಾವು ಆರತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಆರತಿಗೆಲ್ಲ ರೆಡಿ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ದೇವ್ರು ಬರೋ ಟೈಮಲ್ಲಿ ಕೇಳಿಸುತ್ತಲ್ಲ, ಬಡಿತಾರಲ್ಲ, ಆವಾಗ ಬಂದ್ವಿ. ತುಂಬ ಕಷ್ಟಪಡ್ತಾರೆ ಅಲ್ಲಿಂದ ಅರ್ಗೆ ಬರೋದು ನೋಡೋಕ್ಕೆ ಚಂದ ನನಗೆ. ಅದು ಎಲ್ಲ ಪೂಜೆ ಮಾಡ್ತಿದ್ದಾರೆ ಭಟ್ರು. ಈಗ ಈ ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬರ್ತಾರೆ. ಈ ಹಬ್ಬ ಬಂತಂದರೆ ನಮಗೆಲ್ಲ ಖುಷಿ ತುಂಬ. ಯಾಕಂದರೆ ಈ ಹಬ್ಬಕ್ಕೋಸ್ಕರ ಒಂದು ವರ್ಷದಿಂದ ಎಷ್ಟು ವೆಯ್ಟ್ ಮಾಡ್ತೀವಿ ಅಂದರೆ ಅಷ್ಟು ವೆಯ್ಟ್ ಮಾಡ್ತೀವಿ. ಏನೋ ಒಂಥರ ನಮ್ಮ ಏರಿಯಾದಲ್ಲಿ ನನಗಂತೂ ತುಂಬ ಇಷ್ಟ ಇದು ಹಬ್ಬ ಅಂದರೆ. ಸಖತ್ ಅಂದರೆ ತುಂಬಾ ಅಂದರೆ ತುಂಬ ಇಷ್ಟ ನನಗೆ ಈ ಹಬ್ಬ. ಯಾವಾಗ ಬರುತ್ತೆ ಅನಿಸುತ್ತೆ. ಬಂದು ಹೋದ್ಮೇಲೆ ಅಯ್ಯೋ ಇಷ್ಟು ಬೇಗ ಹೋಯ್ತಲ್ಲ ಅಂತ ಬೇಜಾರು ಆಗುತ್ತೆ. ಅಂದರೆ ಈ ಸತಿ ದೇವಸ್ಥಾನ ಎಲ್ಲ ಆಗೋದ್ರಿಂದ ಸ್ವಲ್ಪ ಲೇಟಾಗಿದೆ ಹಬ್ಬ ಮಾಡೋದು. ಹಾಗಾಗಿ ಮೇಗೆ ಬಂದಿದೆ. ಆವಾಗಲೂ ಏಪ್ರಿಲ್ ತಿಂಗಳಲ್ಲೇ ಹಬ್ಬ ಆಗೋದು ನೋಡಿ. ಈಗ ಮನೆ ಹತ್ರ ಬಂತು, ಅರ್ಗೆ ಬರುತ್ತೆ ನೋಡಿ. ಈಗ ನಾನು ಪೂಜೆ ಮಾಡ್ತೀನಿ, ತೋರಿಸ್ತೀನಿ ರೀ ನಿಮಗೆ. ಬರುತ್ತೆ ಈಗ. ಅದು ಸ್ವಲ್ಪ ಎಲ್ಲ ಹೆದ್ರುಕೋತಾರೆ ನೋಡಿ. ಇದೇ ಅರ್ಗೆ ದೇವ್ರು ಬಂದಿದೆ ಅವರಿಗೆ. ಈಗ ದೇವ್ರು ಬಂದಿದೆ ಅವರಿಗೆ. ಈಗ ಬರುತ್ತೆ. ನಾನು ಪೂಜೆ ಮಾಡಿದೆ ಅಂದರೆ ಭಾನುವಾರ ಕೂಳಿ ಕೊಡಬೇಕಲ್ಲ, ಅದೇ ದೇವ್ರಿಗೆ ಕೊಡೋದು. ಹಾಗಾಗಿ ನಾವು ಪೂಜೆ ಮಾಡ್ಕೊಂಡ್ವಿ. ಅಂದರೆ ವರ್ಷನೂ ನಮ್ಮ ಮನೆ ಹತ್ರ ಬಂದೇ ಬರುತ್ತೆ, ಎಲ್ಲರ ಮನೆ ಹತ್ರನೂ ಹೋಗುತ್ತೆ, ಅದು ಕೇಳುತ್ತೆ ನೋಡಿ. ಕೇಳ್ತಿದ್ದೆ ನಾನು, ಅದಕ್ಕೆ ಊದ್ಗಡ್ಡಿ ಬೆಳಗ್ತಿದ್ದೀನಿ ಈಗ. ಊದ್ಗಡ್ಡಿ ಬೆಳಗಿದ್ರೆ ಹೋಗುತ್ತೆ, ಕೊಡ್ತೀವಿ ಭಾನುವಾರ ಅಂತ ಹೇಳಿ ಬೇಡ್ಕೊಂಡ್ರೆ ಅದು ಹೋಗುತ್ತೆ. ನಾವು ಯಾಕಂದರೆ ವರ್ಷ ಕೊಡ್ತೀವಿ, ಹಂಗಾದ್ರೂ ಬರುತ್ತೆ, ಕೇಳುತ್ತೆ ಅದು. ಈಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಈಗ ಬಂತು ದೇವರು. ನಾವು ಇಲ್ಲಿ ಈ ಕಡೆ ಫಸ್ಟ್ ಅವ್ರು ಆರತಿ ಮಾಡ್ತಾರೆ, ಆಮೇಲೆ ನಮ್ಮ ಮನೆ ಕಡೆ ಆರತಿ ಮಾಡ್ತೀವಿ. ನಮ್ಮನೆ ಓಣಿ ಇರೋದ್ರಿಂದ ನಾವು ಅಲ್ಲಿ ರೋಡಿಗೆ ಬಂದು ಆರತಿ ಮಾಡಬೇಕು. ಈಗ ಕರ್ಕೊಬಂದರು ನೋಡಿ. ಈಗ ಆರತಿ ಮಾಡ್ತೀನಿ ನಾನು. ಆರತಿ ಮಾಡಿ ನಮಗೆ ಬರೋದು ಗೊತ್ತಿಲ್ಲ. ಅವರು ಅಂದರೆ ಯಾವಾಗಲೂ ನಮ್ಮ ಮನೆಯವ್ರು ಫೋನ್ ಮಾಡೋರು, ಮಳೆ ಬರೋದ್ರಿಂದ ಫೋನೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ರಂತೆ. ನನ್ನ ಎಲೆಯನ್ನು ಇಳಿಸಾಕ್ತಿದ್ದೀನಿ, ದೃಷ್ಟಿಯಾಗಿರುತ್ತೆ ಅಂತ, ದೇವ್ರಿಗೆ ದೃಷ್ಟಿಯಾಗುತ್ತೆ ಅಂತ ಹೇಳಿ. ಅಂದರೆ ಕಳೆ ತುಂಬಿಸ್ಕೊಬಂದಿರ್ತಾರಲ್ಲ, ಹಂಗಾಗಿ ಇದು ಕಳಸ, ಇದನ್ನೇ ಗಂಗೆ ತರೋದು ಅಂತೇಳಿ ಹೇಳೋದು. ಪೂಜೆ ಮಾಡಿ ಇದ್ರೊಳಗಡೆ ನಾನು ಪಾಪು ಎತ್ಕೊಂಡು ನುಗ್ಗಕ್ಕೆ ಹೋದೆ. ಅದರೊಳಗಡೆ ಅಲ್ಲಿ ಗಂಟೆ ಇದೆ, ಅದಕ್ಕೆ ಎಲ್ಲ ಹುಷಾರು ಅಂತ ಕೂಕತ್ತವ್ರೆ. ನಾನು ಇಲ್ಲಿ ಬಂದೆ, ಇಲ್ಲಿ ನೋಡಿ ಈ ಕಡೆ ಬರ್ತೀನಿ. ಅಂದರೆ ಅದ್ರ ಸುತ್ತ ಬರಬೇಕು, ಅದು ಒಳ್ಳೆಯದು. ನಾನು ಅದಕ್ಕೆ ನಮ್ಮನೆ ಒಂದೇ ರೌಂಡ್ ಬಂದಿದ್ದು. ನಾನು ಇನ್ನು ಶುಕ್ರವಾರ ಬರುತ್ತಲ್ಲ ಅವಾಗ ಹೋಗೋಣ ಅಂತ ಹೇಳಿ ಸುಮ್ಮನೆ ಅದೇ. ನಮ್ಮ ಮನೆಯವರು ದೇವರು ಮಗುಗೆ ಮುಟ್ಟಿಸಿ ಇದು ಮಾಡಿದ್ರು, ಅವಳಿಗೂ ದೊಡ್ಡವಳಿಗೂ ಮುಟ್ಟಿಸ್ಬಿಟ್ಟು ಇದು ಮಾಡಿದ್ರು. ಇದು ದೇವಸ್ಥಾನದ ಹತ್ರ ಬಂದ್ವಿ ನಾವು. ಅಂದರೆ ಇಲ್ಲಿ ಕೂರಿಸ್ತಾರೆ ಸ್ವಲ್ಪ ಹೊತ್ತು. ಇಲ್ಲಿ ಇದು ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೆಂಗೆ ಸ್ಪೀಡಾಗಿ ತಿರುಗಿಸುತ್ತೆ ಅಂದರೆ ಹಿಡಿಯೋರಿಗೆ ಮಾತ್ರ ಭಾರಿ ಕಷ್ಟ. ಅದು ಎಷ್ಟು ನಾವು ಇದರಲ್ಲಿ ಹಿಡಿತೀವಿ ಅದಷ್ಟೇ ವೆಯ್ಟ್ ಇದೆ. ಅದು ಅಷ್ಟು ವೆಯ್ಟ್ ಅಂದರೆ ಸಖತ್ ವೆಯ್ಟ್ ಇದೆ ಅದು. ನೋಡಿ ಇಲ್ಲಿ ಅರ್ಗೆ ಕುಣಿತಾ ಇದ್ದಾರೆ. ಅವ್ರು ಅಲ್ಲಿಂದನೇ ಇಟ್ಕೊಬಂದಿರೋದು, ಬಿಟ್ಟಿಲ್ಲ ಇನ್ನೂ. ಅದು ಲಾಸ್ಟಿಗೆ ಬಿಡೋದು ಅದು ಅರ್ಗೆ. ಅಂದರೆ ದೇವರೆಲ್ಲ ಕೂರಿಸಿದ್ಮೇಲೆ ಅರ್ಗೆ ಬಿಡುತ್ತೆ. ಎಷ್ಟು ಜನ ಇದ್ದಾರೆ ನೋಡಿ. ನಾನು ಈ ವರ್ಷವೇ ಹೋಗಿದ್ದು, ಹೋದ ವರ್ಷ ಹೋಗಲಿಲ್ಲ. ಈ ವರ್ಷ ಬಂದೆ ನಾನು ಇಲ್ಲಿ ದೇವಸ್ಥಾನದ ಹತ್ರ. ಅಂದರೆ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾರೆ ಲಾಸ್ಟಿಗೆಲ್ಲ, ಅರ್ಗೆ ಎಲ್ಲ ಹೋದ್ಮೇಲೆ ನೋಡಿ. ಈಗ ಹೆಂಗೆ ತಿರುಗಿಸ್ಬಿಡುತ್ತೆ ಒಂದು ರೌಂಡು. ಯಪ್ಪ ದೇವರೇ, ಅದು ಅವ್ರು ಹಿಡ್ದವ್ರು ಮಾತ್ರ ಗ್ರೇಟು ಮಾತ್ರ. ಹಿಡಿತಾರಲ್ಲ ಅದು ವೆಯ್ಟು, ಅದು ತುಂಬ ವೆಯ್ಟ್ ಇರುತ್ತೆ. ಇಲ್ಲಿ ಭುಜ ಎಲ್ಲ ನೋವು ಬರುತ್ತೆ. ನಾವು ನೋಡಿ ಹೆಂಗೆ ತಿರುಗಿಸ್ತಿದೆ. ಅದು ಅದೇ ತಿರುಗ್ಸೋದು, ದೇವರೇ ಹಂಗೆ ತಿರುಗ್ಸೋದು, ಹಂಗೆ ಇದು ಆಡೋದು. ಇವತ್ತಿಷ್ಟೇ, ನೀವು ಶುಕ್ರವಾರ ನಾನು ಹಾಕ್ತೀನಿ ಬ್ಲಾಗು ನೋಡಿ. ಅದರಲ್ಲಿ ಅಲ್ಟಿಮೇಟಾಗಿ ಇದು ಮಾಡುತ್ತೆ ದೇವರು. ಅದು ನೋಡೋಕ್ಕೆ ಚೆಂದ. ನೀವು ಅಷ್ಟು ಅಂದರೆ ವರ್ಷಕ್ಕೆ ಒಂದೇ ಸತಿ ಬರೋದಲ್ವ, ಹಾಗಾಗಿ ದೇವರು ನಿಲ್ಲದೇ ಇಲ್ಲ, ಕೂರ್ತಾನೇ ಇಲ್ಲ. ನಾವು ಅವರು ಕೂರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಕೂರ್ತಾನೇ ಇಲ್ಲ ದೇವರು. ಇಲ್ಲ ಕೂರಲ್ಲ, ಅದು ಕುಣಿಲೇಬೇಕು ಅಂತ ಅದು ಕುಣಿತಾ ಇದೆ, ಬಿಡ್ತಿಲ್ಲ ಅದು. ಹಂಗೂರು ಹಿಂಸೆಯಲ್ಲಿ ಕೂರಿಸಿದ್ರಿ. ಮತ್ತೆ ಲೇಟಾಗಿತ್ತು, 11 ಗಂಟೆ ಎಲ್ಲ ಆಗುತ್ತೆ ಅಂತೇಳಿ ಸ್ವಲ್ಪ ಹಂಗೆ ಊರೆಲ್ಲ ಆಡಿಸಿದ್ಮೇಲೆ ಕೂರಿಸಿದ್ರು ದೇವ್ರನ್ನ. ನಾನು ನೋಡಿ ಇದು ಕೂರ್ಸೋದನ್ನು ನಾನು ಹಾಕಿದ್ದೀನಿ, ನೋಡ್ಬೋದು ನೀವು.
ಆ ದಾರನೇ ಹೆವಿ ಭಾರ. ಆಮೇಲೆ ಅದು ಅಡ್ಡೆನೂ ಅಷ್ಟೇ ತುಂಬ ಭಾರ ಇದೆ. ಅದು ಕೂರ್ತಿಲ್ಲ. ಅಲ್ಲಿ ಕೂರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ದೇವ್ರು ಏನು ಮಾಡಿದ್ರು ಕೂರ್ತಿಲ್ಲ. ಆಮೇಲೆ ಲಾಸ್ಟಿಗೆ ಏನೇನೋ ಮಾಡಿ ಆರತಿ ಎಲ್ಲ ಮಾಡಿ ಕೂರಿಸಿದ್ರು. ಈಗ ಆರತಿ ಮಾಡಿ ಕೂರಿಸಿದ್ರು, ಪೂಜೆ ಮಾಡ್ತಾರೆ. ಈಗ ಅರ್ಗೆಗಳು ಬಿಡ್ತಿಲ್ಲ, ಅದು ಏನು ಮಾಡಿದ್ರು. ಈಗ ಅದನ್ನು ಬಿಡಿಸ್ಬೇಕು ದೇವ್ರ ಹತ್ರ. ನಾನು ಲಾಸ್ಟು ಇವರು ತುಂಬ ಚೆನ್ನಾಗಿ ಇದು ಮಾಡ್ತಾರೆ, ಹಂಗಾಗಿ ಇವ್ರದ್ದೊಂದು ವಿಡಿಯೋ ಮಾಡಿಕೊಂಡೆ ನೋಡಿ. ಈಗ ಬಿಡ್ತು, ಆ ತಟ್ಟೆನೇ ಬಿದ್ದೋಯ್ತು, ಅರ್ಶಿನ ಕುಂಕುಮ ತಟ್ಟೆ ಇದೆಲ್ಲ ಬಿದ್ದೇ ಹೋಯ್ತು. ನೋಡಿ ಈಗ ದೇವ್ರು ಬಿಡ್ತು. ಇನ್ನು ಡ್ಯಾನ್ಸು ಮಕ್ಳದ್ದು ದೇವ್ರು ಬಿಡಿದ ತಕ್ಷಣ ಇಲ್ಲಿ ಡ್ಯಾನ್ಸ್. ಈಗ ಇನ್ನು ಶುಕ್ರವಾರನೇ ಚೆನ್ನಾಗಿರುತ್ತೆ ಡ್ಯಾನ್ಸ್ ಎಲ್ಲ. ನಾವೆಲ್ಲ ಮಾಡ್ತಾಯಿದ್ದೀವಿ. ನಾವು ಒಂದು ವರ್ಷನೇನೋ ಮಾಡಿದ್ದೆ ನಾನು, ನಮ್ಮ ನಮ್ಮ ಹ್ಯಾನಿಕಾ ದನಿಕಾ ಸಿಸ್ಟರ್ಸ್ ಎಲ್ಲ ಮಾಡಿದ್ವಿ. ಇನ್ನು ಈ ವರ್ಷ ಆಗಲ್ಲ, ಬ್ಯಾಕ್ ಪೇಯ್ನ್ ಇದೆ ನಂಗೆ, ಹಂಗಾಗಿ ಮಾಡೋಲ್ಲ ನಾನು ಈ ವರ್ಷ. ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಬ್ಯಾಕ್ ಪೇಯ್ನು, ಮಾಡೋಂಗಿಲ್ಲ. ಇಲ್ಲ ಅಂದಿದ್ರೆ ಈ ವರ್ಷ ಡ್ಯಾನ್ಸ್ ಇಲ್ಲ. ನನ್ನ ಮಗಳು ನೋಡಿಲಿ ಡ್ಯಾನ್ಸು, ಅವಳು ಬರೋಂಗಿಲ್ಲ. ಮನೆಗೆ ಹೋಗೋಣ ಬಾ ಬಾ ಅಂತ ಕರೆದ್ರೂ ಬರ್ತಾನೇ ಇಲ್ಲ. ಏನು ಮಾಡಿದ್ರು ಇಲ್ಲ, ಇನ್ನೊಂದು ಸ್ವಲ್ಪ ತಿರೋಣ ಅಂತ. ಆಮೇಲೆ ಅವ್ರು ಇನ್ನೊಂದು ಸ್ವಲ್ಪ ತಿರು ಅಂತ ಕಾಲಿಗೆ ಬರೋ ಇದು ಚಿಪ್ಪು ಈಡ್ಗಾಯಿ ಹೊಡೆದಿರ್ತಾರಲ್ಲ, ಅದ್ರ ಚಿಪ್ಪೆಲ್ಲ ಬಿದ್ದಿತ್ತು, ಚುಚ್ಕೊಬಿಟ್ಟಿದೆ ಅವಳು ಕಾಲಿಗೆ. ಆದರೂ ಬಿಡ್ತಿಲ್ಲ ಕುಣಿಯೋದು, ಕುಣಿತಾನೇ ಇದ್ದಾಳೆ. ಅವರಪ್ಪ, ಅವ್ರ ದೊಡ್ಡಪ್ಪ, ಅವರು ಫ್ರೆಂಡ್ಸ್ ಆರ್ಯ, ಸಮ್ಮು ಎಲ್ಲ ಕುಣಿತವ್ರೆ ನೋಡಿ. ನೋಡೋಕ್ಕೆ ಚಂದ ಇದು ಕುಣಿಯೋಕ್ಕೆ. ನಾವು ಲಾಸ್ಟ್ ಇದ್ದು ಇರೋವರೆಗೂ ನೆದ್ವಿ. ಇವತ್ತು ಇಷ್ಟ ಆಯಿತು, ಅಂದರೆ 2 ದಿವಸದಿಂದ ಇದು ಇಷ್ಟ ಆಯಿತು. ಇನ್ನೇ ಶುಕ್ರವಾರ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 2 ಡೇಸು ವೆಯ್ಟ್ ಮಾಡ್ತಾಯಿದ್ದೀವಿ ಬರಲಿ ಅಂತ. ನೋಡಿ ಇಲ್ಲಿ ನನ್ನ ಮಗಳು ಅಲ್ಲಿ ಮಧ್ಯ, ಅವರು ಕಾಲು ತುಣಿತಾರೆ ಅಂತ ಹೇಳ್ತವ್ರೆ ನಮ್ಮ ಮನೆಯವರು. ಆದರೂ ಮಧ್ಯ ಹೋಗ್ತಿದ್ದಾಳೆ, ಅವ್ರ ಮಧ್ಯನೇ ಕುಣಿಯೋಕೆ ಹೋಗ್ತಿದ್ದಾಳೆ. ಅಲ್ಲಿಂದ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಇನ್ನೇನು ನೈಟು ಅವ್ರಿಗೆ ಹುಡುಗರಿಗೆಲ್ಲ ಅನ್ನ ಸಾಂಬಾರು, ಮಧ್ಯಾಹ್ನ ಅನ್ನ ಸಾಂಬಾರು ಇತ್ತಂತೆ, ಅದು ಉಳಿದಿತ್ತು. ಅದನ್ನು ಊಟ ಮಾಡ್ಕೊಂಡು ಬಂದರು ನಮ್ಮ ಮನೆಯವರೆಲ್ಲ. ನಾನು ಮಾತ್ರ ಚಪಾತಿ ಮಾಡ್ಕೊಂಡು ತಿಂದಿದ್ವಿ, ನಾನು ನಮ್ಮ ಅತ್ತೆ. ಇವರು ಊಟ ಮಾಡ್ಕೊಂಡು ಬಂದರು. ಕುಣಿತಾರೆ, ಕುಣಿದ್ಬಿಟ್ಟು ಕಾಲು ನೋವು ಅಂತಾರೆ, ಹಾಗೆ ನೋಡಿಲಿ. ನನ್ನ ಮಗಳು ಅಂತೂ ಬರೋಂಗಿಲ್ಲ. ಅವಳು ಬಾ ಹೋಗೋಣ ಅಂತ ಅಂತಿದ್ದೀನಿ, ಬರೋಂಗಿಲ್ಲ. ಇನ್ನೇನು ಮಾಡೋದು, ಮಕ್ಕಳು ಖುಷಿ ಅಲ್ವಾ ಅಂತ ಸುಮಾರು ಹೊತ್ತು ಹಂಗೆ ನಿಂತಿದ್ದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋ